ಮೊನ್ನೆ ಒಬ್ರು ಪೇಷಂಟ್ ಕೇಳ್ತಾ ಇದ್ರು, ಈ ವೆರಿಕೋಸ್ ಪೇನು, ಡೀಪ್ ವೈನ್ ಥ್ರೋಂಬೋಸಿಸ್, ಈ ಕಾಲ್ ನೋವು ಬರಬಾರ್ದು ಅಂತಂದ್ರೆ ಏನಪ್ಪಾ ಮಾಡ್ಬೇಕು, ಹೇಗ್ ನಾವು ತಡೆಗಟ್ಬೇಕು ಅಂತ ಕೇಳ್ತಿದ್ರು. ಇದೆಲ್ಲಾನು ನೀವು ತಡೆಗಟ್ಬೇಕು ಅಂತಂದ್ರೆ ನಿಮ್ಮ ಎರಡನೇ ಹೃದಯನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರ್ದಪ್ಪ ಎರಡನೇ ಹೃದಯ ಅಂತಿದ್ದೀರಾ? ನಿಮ್ದೆ. ನಿಮ್ಮ ಮೀನು ಕಂಡ ಅಥವಾ ಸೋಲಿಯಸ್ ಮಸಲ್ ನ ನಾವು ಎರಡನೇ ಹೃದಯ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇದು ನಿಮ್ಮ ಹೃದಯಕ್ಕೆ ಬ್ಲಡ್ ಅನ್ನ ಪಂಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇದನ್ನ ಹೇಗ್ ಚೆನ್ನಾಗಿ ನೋಡ್ಕೊಳ್ಳೋದು? ಮೊದಲನೇದು, ನೀವು ಡೈಲಿ 20 ನಿಮಿಷನಾದ್ರೂ ವಾಕಿಂಗ್ ಅನ್ನ ಮಾಡಿ. ಅದು ಕೂಡ ನಿಮ್ಮ ಸೋಲಿಯಸ್ ಮಸಲ್ ನ ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನ ಎರಡನೇದು, ಡೈಲಿ ನೀವು ನಿಮ್ಮ ಕಾಲನ್ನ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಭ್ಯಂಗವನ್ನ ಮಾಡ್ಬೇಕು. ಅಂತಂದ್ರೆ ಎಣ್ಣೆಯಿಂದ ಮಸಾಜ್ ಅನ್ನ ಮಾಡ್ಬೇಕು. ಯಾವ ಎಣ್ಣೆ? ಬೆಸ್ಟ್ ಎಣ್ಣೆ ಯಾವ್ದಪ್ಪ ಅಂತಂದ್ರೆ ತಿಲ ತೈಲ ಅಥವಾ ಎಳ್ಳೆಣ್ಣೆ. ಸಿಗ್ತಿಲ್ಲ ಅಂದ್ರೆ ಏನು ಯೋಚನೆ ಇಲ್ಲ, ಅಟ್ಲೀಸ್ಟ್ ಕೊಬ್ಬರಿ ಎಣ್ಣೆಯಿಂದನಾದ್ರೂ ನೀವು ಡೈಲಿ ನೀವು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಅನ್ನ ಮಾಡಿ. ಇನ್ನ ಮೂರನೇದು, ರೆಗ್ಯುಲರ್ ಆಗಿ ನೀವು ಈ ಸಿಂಪಲ್ ಎಕ್ಸರ್ಸೈಸ್ ಅನ್ನ ಮಾಡಿ. ಏನಪ್ಪಾ ಅಂತಂದ್ರೆ ನಿಮ್ಮ ಫುಟ್ ನ ರೇಸ್ ಮಾಡುವಂತದ್ದು, ನಿಮ್ಮ ಪಾದವನ್ನ ರೇಸ್ ಮಾಡೋದು, ಅಪ್ ಅಂಡ್ ಡೌನ್, ಈ ರೀತಿಯಾಗಿ 20 ಟೈಮ್ಸ್ ಆದ್ರೂ ನೀವು ರೆಗ್ಯುಲರ್ ಆಗಿ ಮಾಡ್ಬೇಕು. ಸೊ ಈ ವಿಷಯನ ಒಂದೇ ಕಡೆ ಕೂತ್ಕೊಂಡ್ ಕೆಲಸ ಮಾಡೋಂತವ್ರಿಗೆ, ಒಂದೇ ಕಡೆ ನಿಂತ್ಕೊಂಡ್ ಕೆಲಸ ಮಾಡೋಂತವ್ರಿಗೆ ಶೇರ್ ಮಾಡಿ.